ನಿಷೇಧಿತ ಪಿಎಫ್ಐ ಸಂಘಟನೆ ಮೇಲೆ ಆರೋಪ ನಿಗದಿಗೆ ಎನ್ಐಎ ಕೋರ್ಟ್ ಆದೇಶ. 2047ಕ್ಕೆ ಭಾರತದ ಇಸ್ಲಾಮೀಕರಣ ಪಿತೂರಿ ಆರೋಪ ಪರಿಗಣನೆ. ಪಿಎಫ್ಐ ಸಂಘಟನೆಯ 25 ಉನ್ನತ ನಾಯಕರ ವಿರುದ್ಧ ದೋಷಾರೋಪ ನಿಗದಿ. 2047ರ ವೇಳೆಗೆ ಭಾರತ ಸರ್ಕಾರವನ್ನು ಉರುಳಿಸಿ ಇಸ್ಲಾಮಿಕ್ ಕ್ಯಾಲಿಫೇಟ್ ಸ್ಥಾಪಿಸುವ ಷಡ್ಯಂತ್ರದ ವಿಚಾರದಲ್ಲಿ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಹಾಗೂ ಅದರ 25 ಉನ್ನತ ನಾಯಕರ ವಿರುದ್ಧ ದೋಷಾರೋಪ ಹೊರಿಸಲು ದೆಹಲಿಯ ಎನ್ಐಎ ವಿಶೇಷ ನ್ಯಾಯಾಲಯ ಆದೇಶ ನೀಡಿದೆ. ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶರಾದ ಪ್ರಶಾಂತ್ ಶರ್ಮಾ ಅವರು 25 ಪಿಎಫ್ಐ ಪದಾಧಿಕಾರಿಗಳು ಮತ್ತು ಸಂಘಟನೆಯ ವಿರುದ್ಧ ಭಾರತೀಯ ದಂಡ ಸಂಹಿತೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಅಡಿಯಲ್ಲಿ ದೋಷಾರೋಪ ರೂಪಿಸಲು ಆದೇಶಿಸಿದ್ದಾರೆ. ದಾಖಲೆಗಳಲ್ಲಿ ಇರುವ ಸಾಕ್ಷ್ಯಗಳು ತುಂಬಾ ಗಂಭೀರ ಅನುಮಾನವನ್ನು ಹುಟ್ಟು ಹಾಕುತ್ತಿದೆ. ಪಿಎಫ್ಐನ ಸ್ಥಾಪಕಾಧ್ಯಕ್ಷ ಇ ಅಬುಬಕ್ಕರ್, ಅಧ್ಯಕ್ಷ OMA ಸಲಾಂ ಸೇರಿದಂತೆ ಉನ್ನತ ಪದಾಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪಿತೂರಿ, ದೇಶದ ವಿರುದ್ಧ ಯುದ್ಧ ಸಾರುವುದು, ಭಯೋತ್ಪಾದಕ ಚಟುವಟಿಕೆ ಪಿತೂರಿ ಮತ್ತು ನಿಧಿ ಸಂಗ್ರಹಣೆ, ಭಯೋತ್ಪಾದಕ ಶಿಬಿರಗಳನ್ನು ಆಯೋಜಿಸುವುದು ಮತ್ತು ಭಯೋತ್ಪಾದಕ ಚಟುವಟಿಕೆಗಳಿಗೆ ನೇಮಕಾತಿ ಮೊದಲಾದ ಅಪರಾಧಗಳ ಆರೋಪಗಳನ್ನು ನ್ಯಾಯಾಲಯ ಹೊರಿಸಿದೆ. ಈ ಪಿಎಫ್ಐ ನಾಯಕರನ್ನು ಸೆಪ್ಟೆಂಬರ್ 2022ರಲ್ಲಿ ಎನ್ಐಎ ನಡೆಸಿದ ರಾಷ್ಟ್ರವ್ಯಾಪಿ ಕಾರ್ಯಾಚರಣೆಯಲ್ಲಿ ಬಂಧಿಸಲಾಗಿತ್ತು. ಅನಂತರ ಕೇಂದ್ರ ಗೃಹ ಸಚಿವಾಲಯ ಪಿಎಫ್ಐ ಸಂಘಟನೆಯನ್ನು ಕಾನೂನು ಬಾಹಿರ ಸಂಘಟನೆ ಎಂದು ಘೋಷಿಸಿ 6 ವರ್ಷಗಳ ಕಾಲ ನಿಷೇಧ ಮಾಡಿತ್ತು. ಇದೀಗ ಪಿಎಫ್ಐ ಸಂಘಟನೆ ಮತ್ತು ಅದರ ಉನ್ನತ ನಾಯಕರ ವಿರುದ್ಧ ದೋಷಾರೋಪಗಳನ್ನು ನಿಗದಿಪಡಿಸುವಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎಗೆ ಕೋರ್ಟ್ ಆದೇಶ ನೀಡಿದೆ.